ನೀವು ಮನೆ ಕೆಲಸ ಅಂತ ಕರಿತೀರಲ್ಲ, ಅದೆಲ್ಲ ನಯಾ ಪೈಸಕ್ಕೂ ಬೆಲೆ ಬಾಳ್ದಿರೋ ಕೆಲಸ. ಮಾಡ್ಲೇಬೇಡಿ. ಮಾಡಿದ್ರೂ ಎಷ್ಟು ಬೇಕೋ ಅಷ್ಟೇ ಮಾಡಿ. ಮನೆ ತುಂಬಾ ಸಾಮಾನ್ ತಂದು ತುಂಬಿಸೋದು, ಶೋಪೀಸ್, ಫರ್ನಿಚರ್ ಇವೆಲ್ಲ ದಿನ ಒರ್ಸಿ ಮಿನುಗ್ಸೋದು, ಬೆಡ್ಶೀಟ್ನಲ್ಲಿ ಒಂದೇ ಒಂದು ಸುಕ್ಕಿರಬಾರ್ದು. ಇಷ್ಟೆಲ್ಲ ಮಾಡಿ ನಿಮ್ಗೆ ಸಿಗೋದಾದ್ರೂ ಏನು? ಪತಿದೇವರ ಪ್ಯಾಂಟ್ಗೆ ಚಿಕ್ಕದೊಂದು ಕಲೆ ಬಿದ್ರೂ ಸಾಕು, ತಕ್ಷಣ ಒಗೆಯೋಕ್ ಹಾಕ್ತೀರಾ. ಬಟ್ಟೆ ಸ್ವಲ್ಪ ಕಡಿಮೆ ಒಗಿರಿ. ಒಂದ್ಸಲ ಹಾಕಿದ ತಕ್ಷಣ ಒಗಿಲೇಬೇಕಾ? ಒಂದೇ ಬಟ್ಟೆ 4 ದಿನ ಹಾಕೊಂಡ್ ನೋಡಿ. ಮನೆ ಕೆಲ್ಸ ತಾನಾಗೇ ಅರ್ಧ ಆಗತ್ತೆ. ಮನೇನ ಎಷ್ಟೇ ಹೊಳೆಯೋ ಹಾಗೆ ಇಟ್ಕೊಂಡ್ರೂ ಅದ್ರಿಂದ ನಿಮ್ಮ ಬದುಕು ಏನೂ ಸುಧಾರಿಸಲ್ಲ. ಮಗುಗೆ ದಿನಕ್ಕೆ 2 ಸಲ ಸ್ನಾನ ಮಾಡಿಸೋದು, ದಿನ ಹೊಸ ಹೊಸ ರೆಸಿಪಿ ಹುಡುಕಿ ಹೊಸದೇನೋ ಅಡುಗೆ ಮಾಡೋದು, ಇವೆಲ್ಲ ನಿಲ್ಸಿ. ಒಂದಿನ ಹೊಸ ತಿಂಡಿ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ? ಮನೆ ಸ್ವಲ್ಪ ಚೆಲ್ಲಾಪಿಲ್ಲಿ ಆಗಿದ್ರೆ ಆಕಾಶ ಕಳ್ಚಿ ಬಿಡ್ತಾ? ಭಾರತದಲ್ಲಿ ನಿರುದ್ಯೋಗಕ್ಕೇನೂ ಕೊರತೆ ಇಲ್ಲ. ಇಂಥ ಕೆಲ್ಸಕ್ಕೆ ಯಾರನ್ನಾದ್ರೂ ಇಟ್ಕೊಳ್ಳಿ, ಅವ್ರಿಗೂ ಕೆಲಸ ಸಿಗತ್ತೆ. ಆಗ ನಿಮ್ಗೆ ಗೊತ್ತಾಗತ್ತೆ ಇದು ತಿಂಗಳಿಗೆ 2,000 5,000 ಕೊಟ್ರೆ ಆಗೋ ಕೆಲಸ. ಆದ್ರೆ ನಾವು ಮಾತ್ರ ಜೀವನಾನೇ ಇದ್ರಲ್ಲಿ